ಇವತ್ತು ಊಟಕ್ಕೆ ರೈಸ್ ಮತ್ತೆ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಈಸಿ ಕೂಡ ಇದನ್ನ ಮಾಡೋದು. 1/4 ಲೀಟರ್ ಮೊಸರು ತಗೊಂಡು ಮಜ್ಜಿಗೆ ಮಾಡಿದ್ದೀನಿ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಎಣ್ಣೆ ಹಾಕ್ತೆ ಹಾಗೆ ಸ್ವಲ್ಪ ಹುರ್ಕೊಂಡಿದ್ದೀನಿ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. 2 ಸ್ಪೂನ್ ಅಷ್ಟು ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನ ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಈ ತರ ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಸಾರಿಂದು. ಸಾರು ತುಂಬಾ ನೀರಾಗಿದೆ ಅಂತ ಅನ್ಸೋದಿಲ್ಲ. ಸ್ಪೆಷಲಿ ಮಜ್ಜಿಗೆ ಹುಳಿ ಮಾಡುವಾಗ ಈ ಒಂದು ಟ್ರಿಕ್ ಅನ್ನ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ 1 ಸ್ಪೂನ್ ಹುರಿಗಡ್ಲೆ, 3 ಮೆಣಸಿನಕಾಯಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಮತ್ತೆ 1 ಗ್ಲಾಸ್ ನೀರನ್ನ ಹಾಕಿ ರುಬ್ಬಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಮಜ್ಜಿಗೆ ಹಾಕಿ ರುಬ್ಬಿರುವಂತ ಮಿಶ್ರಣನ ಹಾಕಿ 1 ಸ್ಪೂನ್ ಕಲ್ಲುಪ್ಪನ್ನ ಹಾಕಿದ್ದೀನಿ. ನೀವು ಬೇಕಾದ್ರೆ ಪುಡಿ ಉಪ್ಪು ಹಾಕ್ಬೋದು. ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ರೆಡಿ ಮಾಡ್ಕೊಂಡೆ. ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ ಮತ್ತೆ ಸ್ವಲ್ಪ ಇಂಗು, ಚಿಟಿಕೆ ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮಜ್ಜಿಗೆ ಮಿಶ್ರಣ ಇರುತ್ತಲ್ಲ ಅದನ್ನು ಒಗ್ಗರಣೆಗೆ ಸೇರಿಸಿ ಸ್ವಲ್ಪ ಹೊತ್ತು ಕುದಿಸಿದ್ದೀನಿ. ಮನೆಯಲ್ಲಿ ತರಕಾರಿ ಇತ್ತು, ಊಟದ ಜೊತೆಗೆ ತರಕಾರಿನ ಕೂಡ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಸಿಂಪಲ್ ಲಂಚ್.